ಏನ್ ಹೇಳಬೇಕು ಎಲ್ಲವನ್ನ ಕೂಡ ಹೇಳಿದ್ದೇನೆ, ಮುಂದಿನ ನಿರ್ಧಾರ ಅವರಿಗೆ ಬಿಟ್ಟಿದ್ದು ಎಂದು ಸಭೆ ಮುಗಿಸಿ ಬಿಆರ್ ಪಾಟೀಲ್ ರವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳಬೇಕು ಎಲ್ಲವನ್ನ ಕೂಡ ಹೇಳಿದ್ದೇನೆ, ಮುಂದಿನ ನಿರ್ಧಾರ ಅವರಿಗೆ ಬಿಟ್ಟಿದ್ದು. ಕಡ್ಡಿ ಮುರಿದಂತೆ ಶಾಸಕ ಇದೀಗ ಪ್ರತಿಕ್ರಿಯಿಸಿದ್ದಾರೆ. ಸಭೆ ಮುಗಿಸಿ ಬಿಆರ್ ಪಾಟೀಲ್ ರವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳಬೇಕು ಎಲ್ಲವನ್ನ ಕೂಡ ಹೇಳಿದ್ದೇನೆ, ಮುಂದಿನ ನಿರ್ಧಾರ ಅವರಿಗೆ ಬಿಟ್ಟಿದ್ದು. ಕಡ್ಡಿ ಮುರಿದಂತೆ ಸಭೆ ಮುಗಿಸಿ ಬಿಆರ್ ಪಾಟೀಲ್ ರವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಏನು ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಬಿಆರ್ ಪಾಟೀಲ್ ರವರು ಈಗಾಗಲೇ ಆರೋಪವನ್ನ ಮಾಡಿದರು. ವಸತಿ ಇಲಾಖೆಯಲ್ಲಿ ಬಡವರಿಗೆ ಮನೆಗಳನ್ನ ಮಂಜೂರು ಮಾಡಲಾಗ್ತಾ ಇದೆ, ಅದರಲ್ಲಿ ಲಂಚವನ್ನ ಪಡಿತಾ ಇದ್ದಾರೆ ಎಂಬ ಆರೋಪವನ್ನ ಮಾಡಿದರು. ಅದಾದ ನಂತರ ಕೆಲವು ಶಾಸಕರು ಸಚಿವರ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ನೀಡಿ ಸಭೆಗಳನ್ನು ಮಾಡಿದ್ದಾರೆ. 1-to-1 ಚರ್ಚೆಯನ್ನ ಮಾಡಿದ್ದಾರೆ. ಕೆಲವು ಶಾಸಕರ ಜೊತೆ ಇವತ್ತು ಆಗಲೇ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಬಿಆರ್ ಪಾಟೀಲ್ ರವರ ಜೊತೆಯೂ ಕೂಡ ಸಭೆಯನ್ನ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಬಿಆರ್ ಪಾಟೀಲ್ ರವರು ಹೇಳಿಕೆ ನೀಡಿದ್ದಾರೆ. ಏನು ಹೇಳಬೇಕೋ ಎಲ್ಲವನ್ನ ಕೂಡ ನಾನು ಹೇಳಿದ್ದೇನೆ, ಮುಂದಿನ ನಿರ್ಧಾರ ಅವರಿಗೆ ಬಿಟ್ಟಿದ್ದು. ಕಡ್ಡಿ ಮುರಿದಂತೆ ಇದೀಗ ಶಾಸಕ ಬಿಆರ್ ಪಾಟೀಲ್ ರವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೈಕಮಾಂಡ್ನಿಂದ ಕರೆ ಬಂದಿತ್ತು, ಅದಕ್ಕೆ ಬಂದಿದ್ದೆ, ಸಭೆಗೆ ಹಾಜರಾಗಿದ್ದೇನೆ ಎಂದು ಬಿಆರ್ ಪಾಟೀಲ್ ರವರು ಹೇಳಿದ್ದಾರೆ. ಸುರ್ಜೇವಾಲಾ ಜೊತೆ ಮಾತನಾಡಿದ್ದೇನೆ, ಎಲ್ಲವನ್ನ ಕೂಡ ತಿಳಿಸಿದ್ದೇನೆ. ಅವರು ನನ್ನ ಸಮಸ್ಯೆಯನ್ನ ನೋಟ್ ಮಾಡಿಕೊಂಡಿದ್ದಾರೆ, ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿದ್ದು. ಆಳಂದ ಶಾಸಕ ಬಿಆರ್ ಪಾಟೀಲ್ ರವರು ಇದೀಗ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ನಿಂದ ಕರೆ ಬಂದಿತ್ತು, ಅದಕ್ಕೆ ನಾನು ಬಂದಿದ್ದೆ, ಈಗಾಗಲೇ ಸಭೆಗೆ ಹಾಜರಾಗಿದ್ದೇನೆ. ಸುರ್ಜೇವಾಲಾ ಅವರ ಜೊತೆ ಮಾತನಾಡಿದ್ದೇನೆ, ಅವರು ನನ್ನ ಸಮಸ್ಯೆ ಎಲ್ಲವನ್ನ ಕೂಡ ನೋಟ್ ಮಾಡಿಕೊಂಡಿದ್ದಾರೆ, ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿದ್ದು ಎಂದು ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ. ಸುರ್ಜೇವಾಲಾ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ದೀರ್ಘವಾದಂತ ಚರ್ಚೆ ಆಯಿತು. ಅದಕ್ಕೆ ಹೇಳಬೇಕಾದದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲರೂ ನನ್ನ ವಿಷಯಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನದಲ್ಲಿ ಏನ್ ಮಾಡುತ್ತೆ ಮಾನ್ಯ ಸುರ್ಜೇವಾಲಾ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ದೀರ್ಘವಾದಂತ ಚರ್ಚೆ ಆಯಿತು. ಅದಕ್ಕೆ ಹೇಳಬೇಕಾದದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲರೂ ನನ್ನ ವಿಷಯಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ.